ಕಲಾ ತಂಡ ಮಂಚಿ ಇದರ 15 ವರ್ಷದ ಆಚರಣೆಯ ಈ ಒಂದು ಸುಸಂದರ್ಭದಲ್ಲಿ ಆಟಗಂಜಿ ಕೂಟ ಹಾಗೂ ಗ್ರಾಮೀಣ ಯುವಜನತೆಗೆ ಉದ್ಯಮಶೀಲತೆ ಹಾಗೂ ಜಾಗೃತಿ ಶಿಬಿರ ಕಟ್ಟಡ ಕಾರ್ಮಿಕರಿಗೆ ಗುರುತು ಚೀಟಿ ವಿತರಣೆಯ ಈ ಒಂದು ಅರ್ಥಪೂರ್ಣ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಂತಹ ನಮ್ಮಲ್ಲಿ ಗೌರವಿಸಿದರು. ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಗೌರವರಾದ ಶ್ರೀಪತಿರಾವ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಂತಹ ಆತ್ಮೀಯ ಮಿತ್ರರಾದ ಮೊಹಮ್ಮದ್ ಅವರೇ, ಬದರುದ್ದೀನ್ ಅವರೇ, ಅದೇ ರೀತಿ ಆತ್ಮೀಯರಾದ ಗೌರವಪ್ಪ ನಾಯಕ್ ಅವರೇ, ನಮ್ಮೆಲ್ಲ ಆತ್ಮೀಯರಾದ ಗೋಪಾಲ್ ಕಾರ್ಮಾಡ್ ಅವರೇ, ಅದೇ ರೀತಿ ಗೌರವಪ್ಪ ಶಿಂಗರ್ ಕೋಟಿ ಅವರೇ, ಪದ್ಮನಾಭ್ ಸಾಲೇನ್ ಅವರೇ, ಅಶೋಕ್ ಪಿ ಅವರೇ, MD ಮಂಚಿ ಅವರೇ, ವೇದಿಕೆ ಗಣ್ಯರಾದಂತಹ ಬಾಲಕೃಷ್ಣ ಭಟ್ ಸಾರಥ್ಯದ ಅವರೇ, ಮುಂದಿರುವ ಎಲ್ಲ ಉಪಾಧ್ಯಕ್ಷರಾದ ಮೊಹಮ್ಮದ್ ಅವರೇ, ನಮ್ಮ ಮಾಜಿ ಗೃಹಾಧ್ಯಕ್ಷರಾದ ರಜಾಕ್ ಅವರೇ, ಮುಂದಿರುವ ನಮ್ಮ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರರೇ, ಆತ್ಮೀಯರೇ, ಎಲ್ಲ ಬಂಧು ಭಗಿನಿಯರೇ, ಬಹಳಷ್ಟು ಸಂತೋಷವಾಗ್ತಿದೆ. ಬಹುಶಃ ಉಲ್ಪ ಕಲಾ ತಂಡ ತಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಯಾವುದಿದೆಯಾ ಬಹುಶಃ ಆ ಸಂಸ್ಕೃತಿಯನ್ನು ಬಿಂಬಿಸಿಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಇವತ್ತಿನ ಯುವಜನತೆಗೆ ನಮ್ಮ ಹಿರಿಯ ಕಾಲದಲ್ಲಿ ಯಾವುದೆಲ್ಲ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು ಅದರಲ್ಲಿ ಒಂದಾದಂತಹ ಆ ಒಂದು ಇವತ್ತು ವರ್ತಮಾನಕ್ಕೆ ತಕ್ಕಂತಹ ಪರಿಸರದಲ್ಲಿ ಯಾವ ರೀತಿ ಜನಸಾಮಾನ್ಯರು ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದಂಪ ಆಟಗಂಜಿ ಕೂಟ ಎಂಬ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸುವ ಮೂಲಕ ಇವತ್ತಿನ ಕಾಲದ ಯುವ ಪೀಳಿಗೆಗೆ ತಮ್ಮ ಒಂದು ಸ್ಪಷ್ಟವಾದ ಹಿಂದಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರಪ್ರಥಮವಾಗಿ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸಿ ಯಾರಿಗೂ ಬಹುಶಃ ಸಂಸ್ಕೃತ ಅರ್ಥಕೊಂಡು ಮುಂದೆ ಬಂದು ನಿಲ್ತಾನ ಬಹುಶಃ ಅವನು ಮಾತ್ರ ಸತ್ಪಜಾಗಲಿಕ್ಕೆ ಸಾಧ್ಯವಂತ ಹೇಳಿಕೆ ಅಂತ ಸಂದರ್ಭದಲ್ಲಿ ನಮ್ಮ ಹಿರಿಯರು ಯಾವೆಲ್ಲ ಇಂಥ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಕಾರ್ಯಕ್ರಮ ಇತ್ತು, ಯಾವೆಲ್ಲ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆ ಇತ್ತು, ಇದನ್ನು ಪರಸ್ಪರ ಅರ್ಥ ಮಾಡಿಕೊಂಡು ಒಬ್ಬರೊಬ್ಬರ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಪ್ರೀತಿ ವಿಶ್ವಾಸ ಜೀವನ ಸಾಗಿಸುವಂತ ಅವಕಾಶ ಪಡೆದುಕೊಂಡು ಇವತ್ತಿನ ಯುವ ಜನತೆಗೆ ಅತ್ಯಗತ್ಯವಾದಂಥ ಬಹುಶಃ ನೆಮ್ಮದಿಯ ಮತ್ತು ಪ್ರೀತಿ ವಿಶ್ವಾಸ ಜೀವನ ಅದು ಸಾರ್ಥಕವಾದ ಜೀವನವನ್ನು ಹೇಳಿಕೆ ಇಚ್ಛಿಸುವಂಥದ್ದು. ನಾವೆಷ್ಟೇ ಅಭಿವೃದ್ಧಿ ಪಟ್ಟರು ಕೂಡ ಇವತ್ತು ನೆಮ್ಮದಿ ಇಲ್ಲದೆ ಇವತ್ತು ನೀವು ಎಷ್ಟೇ ಶ್ರೀಮಂತರಾಗಿ ನೆಮ್ಮದಿ ಇಲ್ಲದೆ ನೀವೆಷ್ಟೇ ದೊಡ್ಡ ಅಭಿವೃದ್ಧಿ ಆಗಿ ಅದು ನೆಮ್ಮದಿ ಇಲ್ಲದೆ ನೀವೆಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗಿ ನಿಮ್ಗೆ ಯಾವ್ದು ಕೂಡ ಇವತ್ತು ಪ್ರಯೋಜನ ಇಲ್ಲ ಅಂತ ಹೇಳಿ ಅರ್ಥ ಆಗುತ್ತೆ. ಆ ಬಹಳಷ್ಟು ಕನ್ನಡಕ್ಕೆ ಅಂತ ಇರ್ತದೆ ಗಂಜಿವನ ಸ್ಥಾನ ಮತ್ತು ಈ ಮಂಡಳದ ಕೆಲಸಕ್ಕೆ ಅವನು ಶ್ರೀಮಂತ ಮಾತಿದ್ದು ಓಟಿಗಟ್ಟಲಿದ್ರು ಕೂಡ ಅವನ ಸಮಾಧಾನ ಇಲ್ಲ. ಅವನಿಗೆ ಗಂಜಿ ಊಟ ಮಾಡಿ ಕೂಡ ನೆಗಡಿಕೊಂಡಿರ್ತಾರೆ. ಬಹುಶಃ ಇವತ್ತು ಕೋಟಿಗಟ್ಟಲಿದ್ರು ಕೂಡ ಅವನು ನೆಮ್ಮದಿಯಿಂದ ತಲುಪಿಸಿರುವಂತ ಒಂದು ಅವಕಾಶ ಆಗುತ್ತೆ. ಅದಕ್ಕಾಗಿ ನೆಮ್ಮದಿ ಪ್ರತಿಯೊಬ್ಬನ ಅತ್ಯಂತ ಮುಖ್ಯವಾದ ವಿಚಾರ. ಇವತ್ತು ನಮಗೆ ಸಮಾಜದಲ್ಲಿ ನೆಮ್ಮದಿ ಇರಬೇಕಾದರೆ ನಾವು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರುವಂತ ಕೆಲಸಕ್ಕೆ ಆಗಬೇಕು. ಒಬ್ಬರೊಬ್ಬರ ಅರ್ಥ ಮಾಡಿಕೊಂಡು ಮುಂದೆ ಹೋಗುವಂತ ವ್ಯವಸ್ಥೆ ಆಗಬೇಕು. ಹಂತದಲ್ಲಿ ಬಹುಶಃ ಇಂಥ ಒಂದು ಕಾರ್ಯಕ್ರಮ ಪರಸ್ಪರ ನಿಮ್ಮ ಗ್ರಾಮದಲ್ಲಿ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಬಹುಶಃ ಒಂದು ಸುಸೂತ್ರವಾಗಿ ಹೋಗುವಂತ ಅವಕಾಶ ಖಂಡಿತವಾಗಿ ಕಾರ್ಯಕ್ರಮ ಮಾಡಿಕೊಡ್ತಂತ ನಾನು ಹೇಳಿಕೆ ಇಚ್ಛಿಸ್ತೇನೆ. ಅದರ ಜೊತೆಲಿ ಉದ್ಯಮಶೀಲತೆ ಜಾಗೃತಿ ಶಿಬಿರ ಬಹುಶಃ ಯುವ ಜನಾಂಗ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಿಂದ ಉದ್ಯಮ ಸಿಕ್ಕುವಂತ ಅವಕಾಶ ಇದೆ. ನಮ್ಮ ಕೈಗಾರಿಕಾ ಇಲಾಖೆ ಮುಖಾಂತರ ಸರ್ಕಾರ ಬೇಕಾದಷ್ಟು ಸದಾವಕಾಶವನ್ನು ಇವತ್ತು ನಮ್ಮ ಯುವಜನರಿಗೆ ಕೊಡ್ತಾ ಇದೆ. ಇದನ್ನೆಲ್ಲ ಪಡೆಯುವಂತ ಅವಕಾಶ ಹೇಗಿದೆ, ಯಾವ ರೀತಿ ಪಡ್ಕೊಳ್ಬೇಕು ಸ್ಪಷ್ಟವಾದ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಬಹಳ ಸಂತೋಷ. ಬಹುಶಃ ಯಾವ ರೀತಿ ನಾವಿವತ್ತು ಹೇಳಿದ್ದೀರ ಈ ನಮ್ಮ ಯುವಕರು ನಿಮ್ಮನ್ನು ನಂಬಿ ಆ ಕಚೇರಿಗೆ ಬಂದಾಗ ಅದೇ ರೀತಿಯ ಆ ವಿಶೇಷವಾದ ಕೆಲಸ ಸತ್ಕಾರ ಮಾಡಿಕೊಂಡು ಅವರ ಕೆಲಸವನ್ನು ಕೂಡ ಆದಷ್ಟು ಮಾಡಿ ಕೊಡ್ಬೇಕಂತ ಕೂಡ ನಿಮ್ಮೆಲ್ಲ ಇಲಾಖೆ ನಾನು ಹೇಳಿಕ್ಕೆ ನಾನು ಇವತ್ತು ಹೆಚ್ಚಿಸುವಂತ ಕೆಲಸ ಮಾಡ್ತೇನೆ. ಯುವಕರಿಗೆ ಬೇಕಾದಷ್ಟು ಸಂಪ್ರದಾಯಕ್ಕೆ ಬಾಳುವಂತ ಅವಕಾಶ ನಮ್ಮ ದೇಶದಲ್ಲಿ ಬೇಕಾದಷ್ಟು ಯುವಕರ ಹತ್ರ ನಾವು ಹೇಳಿದಷ್ಟೇ ಭಾರತದಂತ ದೇಶ ನಿಮ್ಗೆ ವಿಶ್ವದಲ್ಲಿ ಎಲ್ಲಿ ಕೂಡ ಹೋದ ಯಾರಿಗೂ ಕೂಡ ಸಿಗ್ಲಿಕ್ಕಿಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಭಾರತದಂತ ದೇಶ ನೀವು ಯಾವ ದೇಶಕ್ಕೆ ಹೋಗಿ ನಿಮ್ಗೆ ಈ ದೇಶದಂತ ಎಲ್ಲಿ ಕೂಡ ಅದು ಸಿಕ್ಕಿಲ್ಲ. ಇವತ್ತೇನಾಗಿದೆ ನಮ್ಮ
ನಮಗೆ ನಮ್ಮ ದೇಶ ಇವತ್ತು ವಿಶ್ವದಲ್ಲಿ 1ನೇ ಸ್ಥಾನದಲ್ಲಿ ಎಷ್ಟಿದೆ ಹೆಮ್ಮೆ ಪಡೆಯುವಂತ ಅವಕಾಶ ನಾವು ಬಹಳಷ್ಟು ಕಡಿಮೆ ಮಾಡ್ತೀವಿ. ನಾವು ಅದು ಪ್ರಯೋಜನ ಇಲ್ಲ, ಇದು ಪ್ರಯೋಜನ ಇಲ್ಲ, ಇದು ಪ್ರಯೋಜನ ಹೇಳಿ ನಮ್ಮೆಲ್ಲ ಯುವಕರು ಕಲಿತ ತಕ್ಷಣ ಪಾಸ್ಪೋರ್ಟ್ ಆಗಿ ಮತ್ತು ಫಾರಿನ್ ಹೋಗ್ಲಿಕ್ಕೆ ಹೊರಟು ಸೀದಾ ಡೈರೆಕ್ಟ್ ಆಗಿ ಮತ್ತೆ ಅಲ್ಲಿವರೆಗೆ ಕಲ್ವಿಸ್ ಮಾಡುದು. ನಾನು ಇಲ್ಲಿ ಭಾರತದಲ್ಲಿ ಇಲ್ಲಿಗೆ ಬಂದು ಸುಮ್ಮನೆ ಅಂತ ಹೇಳುವಂತ ಪರಿಸ್ಥಿತಿಯನ್ನು ನಾವು ಇವತ್ತು ನೋಡಿದ್ದೀವಿ. ಆದ ಕಾರಣ ನಮ್ಮ ದೇಶ ಬಹಳಷ್ಟು ವಿಶ್ವದಲ್ಲಿ ಹಲವಾರು ವಿಧದಲ್ಲಿ ನಾವಿತ್ತು 1ನೇ ಸ್ಥಾನದಲ್ಲಿ ಬಂದಿರುವಂತ ಅವಕಾಶ, ಅದನ್ನು ನಾವು ಇವತ್ತು ಯುವ ಪೀಳಿಗೆಗೆ ತಿಳಿಸುವಂತ ಅವಕಾಶ ಮತ್ತು ಮಾಡುವಂತ ವ್ಯವಸ್ಥೆ ಇವತ್ತು ಆಗ್ಬೇಕು. ಅದಾಗಬೇಕಾದ್ರೆ ನಾವು ಪ್ರತಿಯೊಬ್ಬರು ನಮ್ಮ ಸಮಾಜದ ಬಗ್ಗೆ ಹೆಮ್ಮೆ ಪಡೆಯುವಂತ ಅವಕಾಶ ಪ್ರತಿಯೊಬ್ಬರು ಕಲ್ಪಿಸುವಂತ ವ್ಯವಸ್ಥೆ ಆಗುವಂಥದ್ದು. ಬಹುಶಃ ನಾವು ಪ್ರತಿಯೊಬ್ಬರು ನಮ್ಮ ಸಮಾಜ ಮತ್ತು ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ, ನಮ್ಮ ದೇಶದ ಅಭಿವೃದ್ಧಿಯ ಬಗ್ಗೆ ಈ 60 ವಯಸ್ಸಲ್ಲಿ ಬಹುಶಃ ಒಂದು ಗುಂಡು ಸೂಚಿ ಕೂಡ ಮಾಡಲು ತಯಾರಿಲ್ಲದಂತ ದೇಶದಲ್ಲಿ ಇವತ್ತು ಅಟಲ್ ಬಾಂಬ್ ನಿರ್ಮಾಣ ಮಾಡುವಂತ ಅವಕಾಶ ಬಂದಿದೆ. ಅದು ಭಾರತದಲ್ಲಿ 65 ವರ್ಷ ಆಗಿದೆ. ದೊಡ್ಡ ಸಾಧನೆ ಅಂತ ನಾವು ಇವತ್ತು ಆಲೋಚನೆ ಮಾಡಿದ್ದೀವಿ. ಇವತ್ತು ವಿಶ್ವದಲ್ಲಿ ಯಾವುದೇ ಒಂದು ದೇಶದಲ್ಲಿ ಕೂಡ ಇವತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಯಾವ ಯೋಜನೆ ಮಾಡಿದ್ದೇವೆ. ವಿಶ್ವದ ಯಾವುದೇ ದೇಶದಲ್ಲಿ ಕೂಡ ಹಲವಾರು ಯೋಜನೆಗಳಿಲ್ಲ. ಇವತ್ತು ನರೇಗಾದಂತ ಯೋಜನೆ ವಿಶ್ವದಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಒಬ್ಬನಿಗೆ ಹಕ್ಕು ಕೊಡುವಂತ, ಕೆಲಸದ ಹಕ್ಕು ಕೊಡುವಂತ ಯೋಜನೆ ಅಮೆರಿಕ ದೇಶದಲ್ಲಿ ಕೂಡ ಯಾರಿಗೂ ಕೂಡ ಆಗಿಲ್ಲ. ಇವತ್ತು ಆಹಾರ ಭದ್ರತೆ ಕೊಡುವಂತ ವರ್ಷ ಜಾರಿ ಆಗಿರೋದು ವಿಶ್ವದ ಯಾವುದೇ ದೇಶದಲ್ಲಿ ಕೂಡ ಇವತ್ತು ಆ ರೈಟ್ ಅಂತ ಹೇಳಿ ಯಾವ ಒಂದು ಭದ್ರತೆ ಕೂಡ ಇಲ್ಲದಂತ ಪರಿಸ್ಥಿತಿ ನಮ್ಮ ದೇಶದ ಹೆಮ್ಮೆ ಪಡುವಂತ ವಿಚಾರ. ನಾನು ಒಂದು ದಿವಸ ಕುಂಬ್ಳೆ ಹೈವೇ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಯಾರೊಬ್ಬ ಅಮೆರಿಕನ ಒಬ್ಬ ಜರ್ಮನಿ ಅವನಷ್ಟೇ ಒಂದು ಬ್ಯಾಗ್ ಹಾಕಿಕೊಂಡು ಓಡಾಡ್ತಾ ಹೋಗ್ತಾ ಇದ್ದ. ನಾನು ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದೆ, ಇವನಿಗೆ ತಲೆಸರಿಲ್ಲ ಮಗ, ಈ ಮಧ್ಯಾಹ್ನ 12 ಗಂಟೆಗೆ ಅವನ ಲಗೇಜ್ ಅನ್ನು ಹಾಕಿ ಇಲ್ಲಿ ಓಡಾಡಿಕೊಂಡು ಇವನು ಯಾರು ನೋಡ್ತಾ ಇದ್ದಾರೆ, ಇವನು ಏನು ವಿಚಾರ ಅಂತ ಹೇಳಿ ಅಷ್ಟು ಸ್ವಲ್ಪ ಮುಂದೆ ಹೋದಾಗ ನಾನೇ ಹೇಳಿದೆ. ಬಹುಶಃ ಯಾವುದೇ ದೇಶದವರು ಇನ್ನು ಕುಂಬ್ಳೆ ಅಂತ ಗ್ರಾಮೀಣ ಮಟ್ಟದ ಮುಖ್ಯ ರಸ್ತೆಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಇವತ್ತು ನಿರ್ಭಯದಿಂದ ಆ ವಸ್ತುಗಳನ್ನು ಭುಜದಲ್ಲಿ ಹಾಕಿಕೊಂಡು ಓಡಾಡುವಂತ ಧೈರ್ಯ ಬಂದಿದ್ರೆ ಅದು ಭಾರತ ದೇಶದಲ್ಲಿ ಅಲ್ಲದೆ ಬೇರೆ ಯಾವುದೇ ದೇಶದಲ್ಲಿ ಸಾಧ್ಯವಾಗುತ್ತಿಲ್ಲ. ಅದು ಭಾರತ ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ ನಾವು ಹೆಮ್ಮೆ ಪಡೆಯುವಂತ ಅವಕಾಶ ಆಗಬೇಕಾಗಿದೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದೆ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ಅಂತ ಮೇಲೆ ಎಲ್ಲ ಯುವ ಜನಾಂಗ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗುವಂತ ವ್ಯವಸ್ಥೆ ಮಾಡಬೇಕಂತ ಹೇಳಿ ಇಚ್ಛಿಸುವಂತದ್ದು. ಅದೇ ರೀತಿ ಇವತ್ತು ಕಟ್ಟಡ ಕಾರ್ಮಿಕ, ಅಸಂಘಟಿತ ಕಾರ್ಮಿಕರಿಗೆ ಗುರುತು ಚೀಟಿ ಕೊಡುವಂತಹ ಐತಿಹಾಸಿಕ ಕಾರ್ಯಕ್ರಮ ಕೂಡ ಮಾಡಿದ್ದೀರಿ. ಹಲವಾರು ಯೋಜನೆಗಳಿದೆ. ತಲಮುಟ್ಟಕ್ಕೆ ಮುಟ್ಟಿಸುವ ಕೆಲಸ ಆಗಬೇಕು. ಬಲ್ಪಗಳ ತಂಡ ಇಂಥ ಅವಕಾಶ ಪಡೆದುಕೊಂಡು ಈ ಪ್ರದೇಶದ ಜನಸಾಮಾನ್ಯ ಕಟ್ಟಕಡೆ ಜನರ ಆ ಒಂದು ಕಾಲಬಳಕೆ ಯೋಜನೆಗಳ ಮೂಲಕ ಬಹುಶಃ ಮುಂದಿನ ದಿನಗಳಲ್ಲಿ ಅವರ ಕಣ್ಣೀರನ್ನು ಒರೆಸುವಂತಹ ಅವಕಾಶ ಮಾಡಿದ ಅಭಿನಂದನೆ ಅಂತ ಹೇಳಿ ಬಂದ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸಿ ನಿಮ್ಗೆಲ್ಲರಿಗೂ ವಂದಿಸಿ ಬಹುಶಃ ನಿಮ್ಮೆಲ್ಲ ಹಿರಿಯರೆಲ್ಲರ ಆಶೀರ್ವಾದ ಯುವ ಜನಾಂಗದ ಸಹಕಾರ ಬೇಡಿಕೊಂಡು ನನ್ನ ಮಾತು ಮುಗಿಸಿ ಜೈ ಹಿಂದ್.